ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಸಿಂಪಲ್ ಸ್ಟ್ರಾಟಜಿ, ವೆರಿ ಸ್ಟ್ರಾಂಗ್ ಮತ್ತೆ ಸಿಂಪಲ್ ಸ್ಟ್ರಾಟಜಿನ ನೋಡೋಣ ಸ್ನೇಹಿತರೆ. ತುಂಬಾ ಹೊಸಬ್ರು ಇರ್ತೀರಾ ಮಾರ್ಕೆಟಲ್ಲಿ, ಸೊ ತುಂಬಾ ಇಂಡಿಕೇಟರ್ ಯೂಸ್ ಮಾಡ್ತಾ ಇರ್ತೀರಾ. ತುಂಬಾ ಅಂದ್ರೆ ತುಂಬಾ ಬೇರೆ ಪ್ರತಿದಿನಾನು ಬೇರೆ ಜನ ಬೇರೆ ಇಂಡಿಕೇಟರ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇಂಡಿಕೇಟರ್ ಇಲ್ಲದೆ ಹಾಗೆ ನಾವು ಟ್ರೇಡ್ ಮಾಡಕ್ಕೆ ಇವತ್ತು ಕಲಿಯೋಣ. ಸಿಂಪಲ್ ಸ್ಟ್ರಾಟಜಿ, ಏನು ಇಂಡಿಕೇಟರ್ ಬೇಡ ನಮಗೆ. ಈ ಸ್ಟ್ರಾಟಜಿಗೆ ಯಾವುದು ಇಂಡಿಕೇಟರ್ ಅಗತ್ಯ ಇಲ್ಲ. ವೆರಿ ಸ್ಟ್ರಾಂಗೆಸ್ಟ್ ಮತ್ತೆ ಸಿಂಪಲ್ ಸ್ಟ್ರಾಟಜಿ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಟ್ರಾಟಜಿ ಎಲ್ಲ ನಾನು ಕೊಡ್ತಾ ಇದ್ದೀನಿ. ತುಂಬಾ ಜನ ಕ್ಲಾಸಸ್ನ ಇಟ್ಟು ತುಂಬಾ ಜನರ ಹತ್ರ ದುಡ್ಡು ತಗೊಂಡು ಫೀಸ್ನ ತಗೊಂಡು ಕಲಿಸ್ತಾರೆ. ಬಟ್ ನಾನು ಫ್ರೀಯಾಗಿ ನಿಮಗೆ ಈ ಸ್ಟ್ರಾಟಜಿ ಕೊಡ್ತಾ ಇದ್ದೀನಿ. ನೀವು ಬ್ಯಾಕ್ ಟೆಸ್ಟ್ ಮಾಡಿ, ಪ್ರತಿದಿನಾನು ಬ್ಯಾಕ್ ಟೆಸ್ಟ್ ಮಾಡಿ. ತುಂಬ ಒಳ್ಳೆಯದೊಂದು ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಗೊತ್ತು, ಬಟ್ ನಿಮಗೆ ಗೊತ್ತಿರಲ್ಲ. ಅದಕ್ಕೆ ಟೆಸ್ಟ್ ಮಾಡಿ. ಯಾವುದು ಇಂಡಿಕೇಟರ್ ಅವಶ್ಯಕತೆನೇ ಇಲ್ಲ. ಸೊ ಏನು ಮಾಡಬೇಕು, ತುಂಬ ಜನ ಹೊಸಬ್ರು ಇರ್ತೀರ. ಯಾವ ಥರ ಕ್ಯಾಂಡಲ್ಸು ಏನು ಬೀಳುತ್ತೆ ಏನು ಗೊತ್ತಿರಲ್ಲ. ಮಾರ್ಕೆಟಲ್ಲಿ ಏನು ಯಾವ ಥರ ಮೂಮೆಂಟು, ಹೆಂಗೆ ಹೈಯರ್ ಹೈ, ಹೈಯರ್ ಲೋಸ್, ಲೋವರ್ ಲೋ, ಲೋವರ್ ಹೈ ಅಂತಲೂ ಗೊತ್ತಿರಲ್ಲ ತುಂಬ ಜನ. ಇವಾಗ ಸದ್ಯಕ್ಕೆ ಟ್ರೇಡಿಂಗ್ ಒಂದು ಟ್ರೆಂಡ್ ನಡೆದಿದೆ. ತುಂಬ ಜನ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ, ಬಟ್ ತಳನೂ ಗೊತ್ತಿಲ್ಲ ಬುಡನೂ ಗೊತ್ತಿಲ್ಲ. ಅಂಥವ್ರಿಗೆ ಇದೊಂದು ಹೆಲ್ಪ್ ಆಗಬಹುದು. ಸೊ ಟ್ರೇಡಿಂಗ್ ಗೊತ್ತಿದ್ದವರಿಗೆ ಏನು ಈ ವಿಡಿಯೋ ನೋಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಅವರವರ ಸ್ಟ್ರಾಟಜಿ ತಕ್ಕನಾಗಿ ಅವರು ಟ್ರೇಡ್ ಮಾಡ್ತಾ ಇರ್ತಾರೆ. ಬಟ್ ಯಾರಿಗೆ ಗೊತ್ತಿರಲ್ಲ, ಹೊಸಬ್ರು ಯಾರು ಇರ್ತಾರೆ, ಅವರಿಗೆ ನಾನು ಈ ಪವರ್ಫುಲ್ ಸ್ಟ್ರಾಟಜಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಏನೂ ಇಲ್ಲ, ಸಿಂಪಲ್ ಆಗಿ 1D ಟೈಮ್ ಫ್ರೇಮಲ್ಲಿ ಹೋಗಬೇಕು. 1 ಡೇ ಟೈಮ್ ಫ್ರೇಮಲ್ಲಿ ಯಾವುದೂ ಇಂಡಿಕೇಟರ್ ಅವಶ್ಯಕತೆ ಇಲ್ಲ. ಎಲ್ಲ ಸ್ಕ್ರೀನ್ ಖಾಲಿ ಇದೆ, ಯಾವುದೂ ಇಂಡಿಕೇಟರ್ ಇಲ್ಲ, ನೋಡ್ಬೋದು ನೀವು. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಹೋಗಿ ಸ್ನೇಹಿತರೆ. ಸೊ ಜಸ್ಟ್ ಬ್ಯಾಕ್ ಟೆಸ್ಟ್ ಮಾಡ್ತಾ ಬರೋಣ ನಾವು. ಸೊ ಯಾವ ಥರ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ. ಸೊ 1 ಡೇ ಟೈಮ್ ಫ್ರೇಮ್ಗೆ ಹೋಗಿದ್ದೀನಿ. 1 ಡೇ ಟೈಮ್ ಫ್ರೇಮಲ್ಲಿ ನಮಗೆ ಫಸ್ಟು ಈ ಟಾಪಿಂದ ನಾವು ಟೆಸ್ಟ್ ಮಾಡ್ತಾ ಬರೋಣ. ಬ್ಯಾಕ್ ಟೆಸ್ಟು ವರ್ಕ್ ಆಗುತ್ತಾ ಇಲ್ವಾ ಗೊತ್ತಾಗುತ್ತೆ. ಓಕೆ, ಸೊ 1 ಡೇ ಟೈಮ್ ಫ್ರೇಮಲ್ಲಿ ಸಿಂಗಲ್ ಕ್ಯಾಂಡಲ್ ನಾವು ತಗೊಳ್ಳೋಣ. ಫಸ್ಟು ರೆಡ್ ಕ್ಯಾಂಡಲ್ ಇದು. ಫಸ್ಟ್ ಕ್ಯಾಂಡಲ್ನ ಹೈ ಮಾರ್ಕ್ ಮಾಡೋಣ, ಫಸ್ಟ್ ಕ್ಯಾಂಡಲ್ನ ಲೋ ಮಾರ್ಕ್ ಮಾಡೋಣ ಎಕ್ಸಾಕ್ಟ್ ಆಗಿ. ಸೊ ಇಷ್ಟು ಪ್ರತಿದಿನಾನು ಒಂದೊಂದು ಕ್ಯಾಂಡಲ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಹಿಂದಿನ ದಿನ ಯಾವ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೋ ಆ ಕ್ಯಾಂಡಲ್ ಹೈ ಲೋ ಬ್ರೇಕ್ ಮಾಡೋದು, ಅಂದರೆ ಮಾರ್ಕ್ ಮಾಡೋದು. ಹೈ ಲೋ ಮಾರ್ಕ್ ಮಾಡಿ ಆದಮೇಲೆ ಮಾರ್ಕೆಟು ನೆಕ್ಸ್ಟ್ ಡೇ ಬೀಳೋ ಕ್ಯಾಂಡಲ್ಲು ಈ ಕ್ಯಾಂಡಲ್ ಕೆಳಗಡೆನಾದರೂ ಬ್ರೇಕ್ ಮಾಡಬೇಕು ಅಥವಾ ಮೇಲ್ಗಡೆನಾದರೂ ಬ್ರೇಕ್ ಮಾಡಿರಬೇಕು. ಈ ಕ್ಯಾಂಡಲ್ ಒಳಗಡೆನೆ ಮತ್ತೊಂದು ಕ್ಯಾಂಡಲ್ ಫಾರ್ಮ್ ಆದರೆ ಇದು ವರ್ಕ್ ಆಗಲ್ಲ. ಓಕೆನಾ? ಸೊ ಇವಾಗ ನೋಡಿ, ಇವಾಗ ಈ ಕ್ಯಾಂಡಲ್ ಇದೆ, ಅದರ ನೆಕ್ಸ್ಟ್ ಡೇ ಏನಾಗಿದೆ, ಮಾರ್ಕೆಟು ಇಲ್ಲಿಂದ ಡೈರೆಕ್ಟ್ ಆಗಿ ಫಾಲ್ ಆಗಿದೆ. ಡೈರೆಕ್ಟ್ ಆಗಿ ಮಾರ್ಕೆಟು ಫಾಲ್ ಆಗಿದೆ. ಈ ಥರ ಫಾಲ್ ಆಗಬೇಕು, ಕೆಳಗಡೆನಾದರೂ ಬರಬೇಕು ಅಥವಾ ಮೇಲ್ಗಡೆನಾದರೂ ಹೋಗಬೇಕು. ಸೊ ಇಷ್ಟು ಕಂಡೀಷನ್ ಇದೆ. ಸೊ ಮಾರ್ಕೆಟು ಕೆಳಗಡೆ ಬಂದರೆ ನೀವು ಇಲ್ಲೇ ಅರ್ಜೆಂಟಾಗಿ ಟ್ರೇಡ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಾಲ್ ಆಗಲಿ ಅಂತ ಬಿಟ್ಬಿಡಿ ಅದನ್ನು. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿ. ಸೊ ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀರ ಹೈ ಲೋ. ಓಕೆನಾ? ಸೊ ಪ್ರೀವಿಯಸ್ ಡೇ ಕ್ಯಾಂಡಲ್ದು ಹೈ ಲೋ ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀರ ನೀವು. ಒಂದು ನಿಮಗೆ ಹೈ ಅಥವಾ ಲೋ ಬ್ರೇಕ್ ಆದರೆ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಲ್ಲೇ ಒಂದು ರಿಸ್ಕ್ ಮಾಡಿ ನೀವು ಇಲ್ಲಿ ಒಂದು ಟ್ರೇಡ್ ತಗೋಬಹುದು. ಈ ಮೂವ್ ಕ್ಯಾಚ್ ಮಾಡೋಕ್ಕೆ ರಿಸ್ಕ್ ಮಾಡಿ, ಬಟ್ ಕನ್ಫರ್ಮೇಷನ್ ಇರಬೇಕು. ಬಟ್ ನಾನು ಈ ಮೂವ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಈ ಮೂವ್ ಬಗ್ಗೆ. ಇದು ನಿಮ್ಮ ಮೇಲೆ ಬಿಟ್ಟಿದ್ದು. ಇವಾಗ
ನಾನು ಇವತ್ತು ಟ್ರೇಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಹಿಂದಿನ ದಿನದ್ದು ಹೈ ಲೋ ಬ್ರೇಕ್ ಮಾಡಿದೆ, ಮಾರ್ಕೆಟು ಹೈ ಲೋನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಮಾರ್ಕೆಟು ಇಲ್ಲಿ ಟ್ರೇಡ್ ಆಗ್ತಾ ಇದೆ, ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಮಾರ್ಕೆಟ್ ಏನು ಮಾಡಬೇಕು, ಈ ಡಿ ಟೈಮ್ ಫ್ರೇಮ್ ಲೋ ಬ್ರೇಕ್ ಆದರೆ ಮತ್ತೊಂದು ಈ ಥರ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಅದು ಚಿಕ್ಕ ಕ್ಯಾಂಡಲ್ ಆಗಿರಬೇಕು. ಈ ಕ್ಯಾಂಡಲ್ನ ಮತ್ತೊಂದು ಕ್ಯಾಂಡಲ್ಲು ಬ್ರೇಕ್ ಮಾಡಿರಬೇಕು. ಈ ಥರ ಈ ಕ್ಯಾಂಡಲ್ನ ಮತ್ತೊಂದು ಕ್ಯಾಂಡಲ್ ರೆಡ್ ಕ್ಯಾಂಡಲ್ಲು ಬ್ರೇಕ್ ಮಾಡಿರಬೇಕು. ಬ್ರೇಕ್ ಆದ ತಕ್ಷಣ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ಇಲ್ಲಿ ರಿಸ್ಕ್ ಮಾಡಿ ಒಂದು ಟ್ರೇಡ್ ತಗೋಬಹುದು. ಬಟ್ ನಾ ಈ ಮೂಮೆಂಟ್ದು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಈ ಮೂಮೆಂಟ್ದು. ಸೊ ಇಲ್ಲಿ ನಿಮಗೆ ಬಿಟ್ಟಿದ್ದು ಟ್ರೇಡ್ ತಗೊಳ್ಳೋದು. ಬಟ್ ಇಲ್ಲಿ ಟ್ರೇಡ್ ತೊಗೊಂಡ್ರೆ ನಿಮ್ಮದು ಸ್ಟಾಪ್ ಲಾಸು ಈ ಒಂದು ಸಿಂಗಲ್ ಕ್ಯಾಂಡಲ್ ಆಗಿರುತ್ತೆ. ಈ ಕ್ಯಾಂಡಲ್ ಮೇಲೆ ಮಾರ್ಕೆಟ್ ಹೋದರೆ ನೀವು ಎಕ್ಸಿಟ್ ಆಗಿಬಿಡ್ಬಹುದು. ಸೊ ಬಟ್ ಕಂಡೀಷನ್ ಏನು ಅಂದರೆ ಈ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿರ್ಬೇಕು. ಈ ಥರ ಒಂದು ಲೈನು ಎಳಿಬೇಕು ನಾವು. ಈ ಕ್ಯಾಂಡಲ್ನ ಬ್ರೇಕ್ ಮಾಡಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿರಬೇಕು. ಆವಾಗ ನಾವು ಈ ಕ್ಯಾಂಡಲ್ಗೆ ಟ್ರೇಡ್ ತೊಗೊಂಡ್ರೆ ನಮ್ಮ ಸ್ಟಾಪ್ ಲಾಸು ಇಲ್ಲಿರುತ್ತೆ. ಸೊ ಇದು ಪ್ರತಿ ಸಲನೂ ವರ್ಕ್ ಆಗುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಸೊ ಈ ಥರ ನಾನು ಟ್ರೇಡ್ ಮಾಡಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ಗೆ. ಬಟ್ ನಾನು ಹೇಳ್ತಾ ಇರೋದು, ಸೊ ನಿಮಗೆ ಟ್ರೇಡ್ ತೊಗೋಬೇಕು, ಈ ಥರ ಕ್ಯಾಂಡಲ್ ಬ್ರೇಕ್ ಆದರೆ ತೊಗೋಬೇಕು ಅನಿಸಿದ್ರೆ ತೊಗೊಳ್ಳಿ, ಮತ್ತು ಹಾಗೆ ಕೆಳಗಡೆ ಮಾರ್ಕೆಟು ಹೋಗುತ್ತೆ. ಬಟ್ ನಾನು ಹೇಳೋ ಪ್ರಕಾರ ಮಾರ್ಕೆಟು ಈ ಮೂವ್ ನಿಮ್ಮದು ಮಿಸ್ ಆದರೆ ಮಾರ್ಕೆಟ್ ಮತ್ತೆ ವಾಪಸ್ ಅಲ್ಲೇ ಆ ಝೋನ್ಗೆ ಬರುತ್ತೆ. ಯಾಕೆ ಬರುತ್ತೆ ಅಂತ ನಾವು ಕ್ವಶನ್ ನಿಮ್ಮ ತಲೆಯಲ್ಲಿ ಇರಬಹುದು. ಯಾಕೆ ಮತ್ತೆ ವಾಪಸ್ ಅದೇ ಝೋನ್ಗೆ ಬಂದು ಮತ್ತೆ ಮಾರ್ಕೆಟು ಈ ಥರ ಫಾಲ್ ಆಗುತ್ತೆ ಅಂತ ನಿಮಗೆ ಅನಿಸಿರಬಹುದು. ಅದು ನಮಗೆ ಡಿ ಟೈಮ್ ಫ್ರೇಮ್ಗೆ ಹೋದರೆ ಗೊತ್ತಾಗುತ್ತೆ. ಸೊ 1 ಡೇ ಟೈಮ್ ಫ್ರೇಮ್ನಲ್ಲಿ ಹೋದರೆ ಸೊ 1 ಡೇ ಟೈಮ್ ಫ್ರೇಮಲ್ಲಿ ನಾನು ಹೈ ಲೋ ಬ್ರೇಕ್ ಅಂದರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕ್ಯಾಂಡಲ್ಲು 1 ಡೇದು ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೂ ಫಾಲ್ ಆಗಿದೆ. ಬಟ್ ಇಲ್ಲಿ ಡೇ ಟೈಮ್ ಫ್ರೇಮ್ ಲೋ ಮಾರ್ಕೆಟು ರೀಟೆಸ್ಟ್ ಮಾಡಿಲ್ಲ. ಮಾರ್ಕೆಟು ರೀಟೆಸ್ಟ್ ಮಾಡಲಿಕ್ಕೆ ಬರಲೇಬೇಕು. ಸೊ ರೀಟೆಸ್ಟ್ ಆದಮೇಲೆ ಮಾರ್ಕೆಟು ಈ ಕ್ಯಾಂಡಲ್ಗಿಂತ ಡಬಲ್ ಒಂದು ನಮಗೆ ಮೂಮೆಂಟ್ ಕೊಡುತ್ತೆ. ಇಲ್ಲಿ ರೀಟೆಸ್ಟ್ ಆದರೆ ಈ ಕ್ಯಾಂಡಲ್ಲು ರೀಟೆಸ್ಟ್ ಮಾಡಿ ಮತ್ತೆ ನಮಗೆ ಒಂದು ಜಾಸ್ತಿ ಮೂಮೆಂಟ್ ಕೆಳಗಡೆ ನೋಡೋಕ್ಕೆ ಸಿಗ್ಬೋದು. ಆವಾಗ ನಮಗೆ ರೀಟೆಸ್ಟ್ ಮಾಡೋಕ್ಕೆ ಮಾರ್ಕೆಟ್ ಬಂದರೆ ನಮಗೆ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಒಂದು ಡಬಲ್ ಕನ್ಫರ್ಮೇಷನ್ ಇರುತ್ತೆ. ನಾವು ಇಲ್ಲಿ ನೋಡೋದಾದರೆ ಮಾರ್ಕೆಟು ಇಲ್ಲಿಂದ ಫಾಲ್ ಆಗಿದೆ. ಸೊ ಇಲ್ಲಿ ನಮ್ಮದು ಸ್ವಿಂಗ್ ಬ್ರೇಕ್ ಆಗಿ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಮ್ಮದು ಇಲ್ಲಿ BOS ಆಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಮತ್ತೊಂದು ನಮಗೆ ಇಲ್ಲಿ ಮತ್ತೊಂದು ಕನ್ಫರ್ಮೇಷನ್ ಏನು ಅಂದರೆ ಇಲ್ಲಿ ಡಿ ಟೈಮ್ ಫ್ರೇಮ್ ಮೇಲ್ಗಡೆ ಇರೋ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆ. ಇದೊಂದು ಅಡಿಷನಲ್ ಕನ್ಫರ್ಮೇಷನ್ ಇರುತ್ತೆ. ಈ ಮೂಮೆಂಟ್ದು ಈ ಸ್ವಿಂಗ್ ಬ್ರೇಕ್ ಆಗಿ BOS ಏನು ಆಗಿರುತ್ತೆ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂಬ್ಯಾಲೆನ್ಸ್ ಝೋನ್ನ ಮಾರ್ಕೆಟು ಫಿಲ್ ಮಾಡೋಕ್ಕೆ ಬಂದು ಹಾಗೆ ಡಿ ಟೈಮ್ ಫ್ರೇಮ್ನ ರೀಟೆಸ್ಟ್ ಮಾಡಿ ಮತ್ತೆ ಎಷ್ಟು ಫಾಲ್ ಆಗಿದೆ ನೀವು ನೋಡಬಹುದು ಸ್ನೇಹಿತರೆ. ಇಲ್ಲಿ ಒಂದು ಟ್ರೇಡ್ ನೀವು ತಗೊಂಡಿದ್ರೆ ಇಲ್ಲಿಂದ ಡೈರೆಕ್ಟಾಗಿ ಮಾರ್ಕೆಟು. ಬಟ್ ಇಲ್ಲಿ ಕೂಡ ಅದೇ ಕನ್ಫರ್ಮೇಷನ್ ನಾವು ಫಸ್ಟ್ ತಗೋಬೇಕಾಗುತ್ತೆ. ಏನು ಕನ್ಫರ್ಮೇಷನು ಅಂದರೆ ಫಸ್ಟು ಒಂದು ಕ್ಯಾಂಡಲ್ ಫಾರ್ಮ್ ಆಗಿ ಆ ಕ್ಯಾಂಡಲ್ ಮತ್ತೊಂದು ಕ್ಯಾಂಡಲ್ ಅದನ್ನು ಲೋ ಬ್ರೇಕ್ ಮಾಡಿರಬೇಕು. ಇವಾಗ ಈ ಕ್ಯಾಂಡಲ್ ಟಾಪ್ ಕ್ಯಾಂಡಲ್ ಇದೆ, ಈ ಕ್ಯಾಂಡಲ್ನ ಬ್ರೇಕ್ ಮಾಡಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ಥರ ಕ್ಯಾಂಡಲ್ ಫಾರ್ಮ್ ಆದಮೇಲೆ ಈ ಸಿಂಗಲ್ ಕ್ಯಾಂಡಲ್ ಏನಿರುತ್ತೆ ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಇದ್ರ ಮೇಲೆ ಮಾರ್ಕೆಟ್ ಹೋದರೆ ನಾವು ಎಕ್ಸಿಟ್ ಮಾಡಿಬಿಡಬೇಕು ಅಥವಾ ಸ್ಟಾಪ್ ಲಾಸ್ ನೀವು ಇಟ್ಕೊಳ್ಳಿ. ಸೊ ಇಲ್ಲಿ ಇದನ್ನು ಬ್ರೇಕ್ ಮಾಡಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ನಾವು ಇಲ್ಲಿ ಎಂಟ್ರಿ ನಮ್ಮದು ಇಲ್ಲಿ ಎಂಟ್ರಿ ಆಗುತ್ತೆ, ನಮ್ಮದು ಸ್ಟಾಪ್ ಲಾಸ್ ಇಲ್ಲ ಆಗುತ್ತೆ. ಸೊ ಆಮೇಲೆ ಮಾರ್ಕೆಟು ಮತ್ತೆ ಒಂದು ಕ್ಯಾಂಡಲ್ ಫಾರ್ಮ್ ಮಾಡಿದೆ, ಮತ್ತೆ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಯಾಕೆ ಹೋಗಿದೆ ಅಂದರೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿದೆ. ಈ ಕ್ಯಾಂಡಲ್ಲು ಮತ್ತು ಈ ಕ್ಯಾಂಡಲ್ಲು ನಡುವೆ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ನ ಇಂಬ್ಯಾಲೆನ್ಸ್ನ
ಫಿಲ್ ಮಾಡಿ ಮತ್ತೆ ಮಾರ್ಕೆಟು ಇಲ್ಲಿ ಪ್ರೆಷರ್ ಇದೆ ಅಂತ ತೋರಿಸ್ತಾ ಇದೆ. ಆಮೇಲೆ ನೀವು ಒಂದು ಮೂಮೆಂಟ್ನ ನೋಡಬಹುದು ಯಾವ ಥರ ಮೂಮೆಂಟ್ ಆಗಿದೆ ಕೆಳಗಡೆ ಅಂತ. ಸೊ ಆಲ್ಮೋಸ್ಟ್ ಒಂದು 500 to 600 ಪಾಯಿಂಟು ಮಾರ್ಕೆಟು ಫಾಲ್ ಆಗಿರಬಹುದು. ಸೊ ನಮ್ಮ ಟಾರ್ಗೆಟ್ ಯಾವುದು ಅಂದರೆ, ಫಸ್ಟ್ ನಮ್ಮದು ಟಾರ್ಗೆಟು ಎಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗಿರ್ತೋ ಅದೇ ನಮ್ಮ ಟಾರ್ಗೆಟ್ ಫಸ್ಟ್. ಇದು ನಮ್ಮದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಯಾಕೆಂದರೆ ಮಾರ್ಕೆಟ್ ಇಷ್ಟು ಆಲ್ರೆಡಿ ಫಾಲ್ ಆಗಿದೆ, ಇಲ್ಲಿಂದ ಮೇಲ್ಗಡೆ ಹೋಗಿದೆ ಅಂದರೆ ನಮ್ಮದು ಫಸ್ಟ್ ಟಾರ್ಗೆಟ್ ಇದೇನೆ. ಮಾರ್ಕೆಟು ಅಲ್ಲಿಗೆ ಬರಲೇಬೇಕು, ಅಷ್ಟು ಟಾರ್ಗೆಟ್ ಕೊಟ್ಟೆ ಮಾರ್ಕೆಟು ಕೆಳಗಡೆ ಹೋಗಬೇಕು ಅಥವಾ ಮೇಲ್ಗಡೆ ಹೋಗಬೇಕು. ನಮ್ಮದು ಫಸ್ಟ್ ಟಾರ್ಗೆಟ್ ಇದೇನೆ. ಸೆಕೆಂಡ್ ನೀವು ಎಷ್ಟು ಬೇಕಾದರೂ ತಗೊಳ್ಳಿ, ಆಸ್ ಯುವರ್ ವಿಶ್ ಅದು. ಸೊ ಮತ್ತೆ ಬೇರೆ ಕ್ಯಾಂಡಲ್ನ ಬ್ಯಾಕ್ ಟೆಸ್ಟ್ ಮಾಡೋಣ. ಹೇಗಿದೆ ಇದು? ಸ್ಟ್ರಾಂಗೆಸ್ಟ್ ಒಂದು ಸ್ಟ್ರಾಟಜಿ ಅಂತ ಹೇಳಬಹುದು. ಮತ್ತೆ ಕ್ಲಿಯರ್ ಮಾಡೋಣ. ಕ್ಲಿಯರ್ ಮಾಡಿ ಮತ್ತೆ ನಾವು ಡೇ ಟೈಮ್ ಫ್ರೇಮ್ಗೆ ಹೋಗೋಣ. ಮತ್ತೆ ಬೇರೆ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ನ ಟೆಸ್ಟ್ ಮಾಡೋಣ, ಅದೇ ಥರ ವರ್ಕ್ ಆಗಿದೆಯಾ ಇಲ್ವಾ ಅಂತ. ಸೊ ಇವಾಗ ನಾನು ಫಸ್ಟ್ ಮಾಡಿದೆ, ಈ ಫಸ್ಟ್ ಬಿಟ್ಬಿಡೋಣ ಇವಾಗ. ಸೊ ಸೆಕೆಂಡು ಈ ಹೈನ ನಾನು ಮಾರ್ಕ್ ಮಾಡ್ತೀನಿ. ಸೊ ಈ ಲೋನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಅದರ ನೆಕ್ಸ್ಟ್ ಈ ಕ್ಯಾಂಡಲ್ ನೆಕ್ಸ್ಟ್ ಡೇ ಮಾರ್ಕೆಟು ಎಲ್ಲೂ ಕೂಡ ಬ್ರೇಕ್ ಮಾಡಿಲ್ಲ ನೋಡಿ, ನಡುವೆನೇ ಇದೆ. ಈ ಲೋ ಕ್ಯಾಂಡಲ್ ಫಾರ್ಮ್ ಆಗಬೇಕು, ಡಿ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ ಫಾರ್ಮ್ ಆಗಲೇಬೇಕು ಸ್ನೇಹಿತರೆ. ಆಗಲಿಲ್ಲ ಅಂದರೆ ಆಗಲ್ಲ. ಇಲ್ಲಿ ವಿಕ್ ಮಾತ್ರ ಇದೆ, ವಿಕ್ ಇದ್ದರೆ ನಡೆಯಲ್ಲ. ಸೊ ವಿಕ್ಕು ಈ ಝೋನ್ನಲ್ಲಿ ಮಾರ್ಕೆಟು ಏನು ಮಾಡಿದೆ, ಒಳಗಡೆನೇ ಇದೆ. ಬಾಡಿ ಕ್ಲೋಸ್ ಆಗಿಲ್ಲ, ಮೇಲ್ಗಡೆನೂ ಕ್ಲೋಸ್ ಆಗಿಲ್ಲ, ಕೆಳಗಡೆನೂ ಕ್ಲೋಸ್ ಆಗಿಲ್ಲ. ಅದರ ನೆಕ್ಸ್ಟ್ ಡೇ ಏನಾಗಿದೆ, ಮಾರ್ಕೆಟು ಕೆಳಗಡೆ ಕ್ಲೋಸ್ ಆಗಿದೆ. ಸೊ ಈ ಲೋ ಆವಾಗ ನಮ್ಮದು ಬ್ರೇಕ್ ಆಗಿದೆ ಅಂತ ನಾವು ಇಟ್ಕೊಳ್ಳೋಣ. ಸೊ ಮಾರ್ಕೆಟ್ ಏನು ಮಾಡಿದೆ, ಈ ಕಂಟಿನ್ಯೂಸ್ ಆಗಿ ಫಾಲ್ ಆಗಿದೆ ಮಾರ್ಕೆಟು. ಮತ್ತೆ ಮಾರ್ಕೆಟ್ ಏನು ಮಾಡಿದೆ, ಈ ಕ್ಯಾಂಡಲ್ನ ರೀಟೆಸ್ಟ್ ಮಾಡೋಕ್ಕೆ ಬಂದಿದೆ. ಅದನ್ನು ನಾವು 5 minutes ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿದ್ರೆ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಅದನ್ನು ನಾವು ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಒಂದು ಮೇಜರ್ ಸ್ವಿಂಗ್ ಬ್ರೇಕ್ ಆಗಿದೆ. ಈ ಸ್ವಿಂಗ್ ಬ್ರೇಕ್ ಆಗಿದೆ. ನಮಗೆ ಇನ್ನೊಂದು ಕನ್ಫರ್ಮೇಷನ್ ಏನು ಅಂದರೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟು, ನಮ್ಮದು ಇದು ಆರ್ಡರ್ ಬ್ಲಾಕ್ ಆಗುತ್ತೆ ಗ್ರೀನ್ ಕ್ಯಾಂಡಲ್ಲು. ಮತ್ತು ಇಲ್ಲಿ ನಮ್ಮದು ಏನಿದೆ ಎಕ್ಸ್ಟ್ರಾ ಕನ್ಫರ್ಮೇಷನ್ನು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಮತ್ತು ಈ ಗ್ರೀನ್ ಕಲರ್ ಕ್ಯಾಂಡಲ್ಲು ನಮ್ಮದು ಆರ್ಡರ್ ಬ್ಲಾಕ್ ಆಗುತ್ತೆ. ಇಷ್ಟು ನಮ್ಮದು ಸೆಲ್ಲಿಂಗ್ ಝೋನ್ ಇದೆ. ಇಲ್ಲಿ ಡಿ ಟೈಮ್ ಫ್ರೇಮ್ದು ರೀಟೆಸ್ಟ್ ಝೋನ್ ಕೂಡ ಇದೆ. ನಮಗೆ 3 ಕನ್ಫರ್ಮೇಷನ್ ಇದೆ. ಡಿ ಟೈಮ್ ಫ್ರೇಮ್ದು ರೀಟೆಸ್ಟ್ ಝೋನ್ ಒಂದು, ಆಮೇಲೆ ಒಂದು ಆರ್ಡರ್ ಬ್ಲಾಕು, ಒಂದು ಫೇರ್ ವ್ಯಾಲ್ಯೂ ಗ್ಯಾಪು. ಸೊ 3 ಕನ್ಫರ್ಮೇಷನ್ ನಮಗೆ ಸಿಕ್ಕಿದೆ. ಇಲ್ಲಿ ಎಂಟ್ರಿ ಯಾವ ಥರ ಇದೆ ತಗೊಳ್ಳೋದು ಅಂದರೆ, ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಬೇಕು. ಆ ರೆಡ್ ಕ್ಯಾಂಡಲ್ನ ಒಂದು ಕ್ಯಾಂಡಲ್ಲು ಬ್ರೇಕ್ ಮಾಡಿರಬೇಕು. ಸೊ ಈ ಥರ ಬ್ರೇಕ್ ಮಾಡಿದಾಗ ನಮ್ಗೆ ಕನ್ಫರ್ಮೇಷನ್ ಇರುತ್ತೆ ಮಾರ್ಕೆಟು ಕೆಳಗಡೆನೆ ಹೋಗೋದಿದೆ ಅಂತ. ಆವಾಗ ಈ ಕ್ಯಾಂಡಲ್ ಫಾರ್ಮ್ ಆಗಬೇಕು. ಆದಮೇಲೆ ನಮ್ಮದು ಎಂಟ್ರಿ ಇಲ್ಲಾಗುತ್ತೆ. ನಮ್ಮದು ಸ್ಟಾಪ್ ಲಾಸು ಇಲ್ಲಿ ಮೇಲ್ಗಡೆ ಇಟ್ಕೊಳ್ಳಿ, ಅಥವಾ ಈ ಲೈನ್ ಮೇಲ್ಗಡೆ ಇಟ್ಕೊಳ್ಳಿ. ಸೊ ಇಲ್ಲಿ ಮಾರ್ಕೆಟ್ ಏನು ಮಾಡಿದೆ, ಈ ಝೋನ್ಗೆ ಬಂದು ಮಾರ್ಕೆಟು ಕೆಳಗಡೆ ಫಾಲ್ ಆಗಿದೆ. ಸೊ ಹಾಗೆ ಬ್ಯಾಕ್ ಟೆಸ್ಟ್ ಮಾಡಿ ಸ್ನೇಹಿತರೆ. ನೀವು ವೆರಿ ವೆರಿ ಇಂಪಾರ್ಟೆಂಟು,